ಹಲೋ ನಮಸ್ಕಾರ, ನಾನು ಶ್ರುತಿ ಮತ್ತೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಇವತ್ತು ಕೆಲವು ಇಂಪಾರ್ಟೆಂಟ್ ವಿಚಾರಗಳನ್ನ ತಿಳಿಸ್ಬೇಕು. ಯಾಕೆ ಅಂತಂದರೆ ತುಂಬ ಜನಕ್ಕೆ ತುಂಬ ಥರವಾದ ವಿಧವಾದ ಡೌಟ್ಸ್ಗಳಿದೆ ಟ್ಯೂಬರ್ಸ್ನ ಬೈ ಮಾಡುವಾಗ, ಮತ್ತು ಅದರದ್ದು ಫ್ಲವರಿಂಗ್ ಬಗ್ಗೆ ಮತ್ತು ಅದ್ರ ಕೇರಿಂಗ್ ಬಗ್ಗೆ, ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ವಿಚಾರಗಳನ್ನ ಹೇಳ್ತಾ ಇವತ್ತು ಒಂದು 6-7 ನಿಮಿಷದ ಒಂದು ಪುಟ್ಟ ಗಾರ್ಡನಿಂಗ್ ವೀಡಿಯೋ ಮಾಡ್ತೀನಿ. ವೀಡಿಯೋನ ಪೂರ್ತಿ ನೋಡಿ. ಲೋಟಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಒಂದಷ್ಟು ವಿಚಾರಗಳು ತಲುಪುತ್ತೆ. ತುಂಬ ಜನ ನಮಗೆ ದಿನ ಹೂ ಬರಬೇಕು ಅಂತ ಕೇಳ್ತಾರೆ ಲೋಟಸಲ್ಲಿ. ಅದು ಹೇಗೆ ಸಾಧ್ಯ? ದಿನ ಹೂ ಬರೋಕ್ಕೆ ಸಾಧ್ಯನಾ ಲೋಟಸಲ್ಲಿ? ಅದಕ್ಕೆ ನಾವು ಟ್ಯೂಬರ್ನ ಪ್ಲ್ಯಾಂಟ್ ಮಾಡಿ ಮಿನಿಮಮ್ ನಮಗೆ ಒಳ್ಳೆ ಟ್ರಾಪಿಕಲ್ ವೆರೈಟಿಯಲ್ಲಿ ನಮಗೆ ಮಿನಿಮಮ್ ಅಂದರೆ 1.5 ತಿಂಗಳು ಬೇಕಾಗುತ್ತೆ ಹೂ ತೊಗೊಳಕ್ಕೆ. ಮತ್ತು ನಮ್ಮ ವೆದರ್ ಎಲ್ಲನೂ ಮ್ಯಾಟ್ರ್ ಆಗುತ್ತೆ, ನಾವು ಕೊಡೋ ಫರ್ಟಿಲೈಸರ್ ಮ್ಯಾಟ್ರ್ ಆಗುತ್ತೆ. ಮತ್ತು ದಿನ ಹೂ ಬರಬೇಕು ಅಂತಂದರೆ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ದಾಸವಾಳ ಗಿಡಗಳಲ್ಲಿ ದಿನ ಹೂ ಬರುತ್ತೆ. ಕೆಲವೊಮ್ಮೆ ಏನಾಗುತ್ತೆ, ಸ್ವಲ್ಪ ಹೂ ಬರುತ್ತೆ, ಒಂದಿನ ಜಾಸ್ತಿ ಹೂ ಬರುತ್ತೆ, ಕೆಲವೊಮ್ಮೆ ಕಮ್ಮಿ ಹೂ ಬರುತ್ತೆ. ಇಲ್ಲಿ ನೋಡಿ, ಕೆಲವು ಟೈಮು ನಿಮಗೆ ದಾಸವಾಳ ಗಿಡಗಳಲ್ಲೂ ಹೂ ಸಿಗೋಲ್ಲ, ತುಂಬ ಕಡಿಮೆ ಆಗಿಬಿಡುತ್ತೆ. ವಿಂಟರಲ್ಲಿ ನಿಮಗೆ ಗೊತ್ತಿರ್ಬೋದು, ಒಂದು ಹೂ ಸಿಗೋದೇ ಇಲ್ಲ ನಮಗೆ ದಾಸವಾಳ ಗಿಡಗಳಲ್ಲಿ. ಹಾಗಿರುವಾಗ ನಿಮಗೆ ದಿನ ಹೂ ಬರಬೇಕಂತಂದರೆ ನಾವು ಲಿಲ್ಲಿನ ಸೆಲೆಕ್ಟ್ ಮಾಡ್ಬೋದು. ಅದೇ ನೈದಿಲೆ ಅಂತ ಹೇಳ್ತೀವಲ್ವ, ಆ ಹೂಗಳನ್ನ ನಾವು ಸೆಲೆಕ್ಟ್ ಮಾಡ್ಬೋದು, ಆ ಗಿಡಗಳನ್ನ ಸೆಲೆಕ್ಟ್ ಮಾಡ್ಬೋದು. ಮತ್ತು ಕೆಲವು ಒಳ್ಳೆ ಟ್ರಾಪಿಕಲ್ ವೆರೈಟೀಸ್ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಪಿಂಕ್ ಕ್ಲೌಡ್ ವೆರೈಟಿ ಮತ್ತು ಅಮೇರಿಕೆಮೆಲಿಯಾ ವೆರೈಟಿ. ನಾನು ಅದನ್ನು ತೋರಿಸ್ತೀನಿ. ನಾನು ಸ್ವಲ್ಪ ಅದನ್ನು ಪ್ರೊಪೋಗೇಟ್ ಮಾಡೋದು ನಿಲ್ಲಿಸಿದ್ದೀನಿ ಇತ್ತೀಚೆಗೆ, ತುಂಬ ಜನಕ್ಕೆ ಆ ವೆರೈಟಿನ ಕೊಟ್ಟಿದ್ದರಿಂದ. ಮತ್ತು ಬುಚ್ಚ ಅನ್ನೋ ವೆರೈಟಿ ಇರ್ಬೋದು, ಮತ್ತು ಕರ್ಣ ಅನ್ನೋ ವೆರೈಟಿ ಇರ್ಬೋದು. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಪಿಂಕ್ ಕ್ಲೌಡಲ್ಲಿ ಎಲ್ಲದರಲ್ಲೂ ಮೊಗ್ಗಿದೆ. ಮತ್ತು ಕೆಲವು ನಮೋ ತಮೋ ಈ ಥರ ಒಂದಷ್ಟು ವೆರೈಟೀಸ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಬೋದು ದಿನ ಹೂ ಬರಬೇಕಂದ್ರೆ. ದಿನ ಹೂ ಬರಬೇಕಂದ್ರೆ ಸಾಧ್ಯ ಇಲ್ಲ. ಒಂದು ಮೊಗ್ಗು ಬಂದಾದಮೇಲೆ ಅದು ಅರಳಿ ಅದ್ರ ಪಕ್ಕ ಇನ್ನೊಂದು ಮೊಗ್ಗು ಬರೋಕ್ಕೆ ಶುರು ಆಗುತ್ತೆ. ಮತ್ತು ನಾವು ಮಾಡೋ ಕೇರಿಂಗ್ ಮೇಲೂ ಎಲ್ಲ ವ್ಯತ್ಯಾಸ ಆಗುತ್ತೆ. ನನಗೆ ತುಂಬ ಜನ ಟ್ಯೂಬರ್ಸ್ನ ತೊಗೊಳ್ಳುವಾಗ ನಮಗೆ ದಿನ ಹೂ ಬರಬೇಕು ಮತ್ತು ತುಂಬ ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತಾರೆ. ಈಗ ನಮ್ಮ ಹತ್ರ ಇಲ್ಲಿ ನೋಡಿ, ನಾವು ತುಂಬ ಕೇರ್ ಮಾಡಿ ಚೆನ್ನಾಗಿ ಬೆಳೆಸಿರ್ತೀವಿ. ನೀವು ಹೇಗೆ ಅದನ್ನು ಪ್ಲ್ಯಾಂಟ್ ಮಾಡಿರ್ತೀರಿ, ಹೇಗೆ ಯಾವ ಮೆಥಡಲ್ಲಿ ಅದನ್ನು ಗ್ರೋ ಮಾಡಿರ್ತೀರಿ, ಅದು ಯಾವ ನೀರು, ಕೆಲವು ಸತಿ ಉಪ್ಪು ನೀರೂ ನಮಗೆ ಗ್ರೋ ಆಗಲ್ಲ ಚೆನ್ನಾಗಿ ಗಿಡಗಳು. ನಾವು ನಮ್ಮ ವೆದರಲ್ಲಿ, ನಮ್ಮ ಊರುಗಳಲ್ಲಿ ಯಾವ ಥರದ್ದು ನೀರಿರುತ್ತೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಮತ್ತು ವೆದರ್ ಇವಾಗ ನೋಡ್ತಾ ಇರ್ಬೋದು ನೀವು, ಇವಾಗ ತುಂಬ ಮಳೆನೂ ಬರ್ತಾಯಿಲ್ಲ. ನಾನು ಹೇಳ್ತಾ ಇರೋದು ಮೈಸೂರು ಭಾಗದಲ್ಲಿ ಮಳೆ ಬರ್ತಾಯಿಲ್ಲ. ಇಲ್ಲಿ ನಮಗೆ ಮೋಡ ಮಾತ್ರ ಅನಿಸುತ್ತೆ, ಸ್ವಲ್ಪ ಚಳಿ ಅನಿಸುತ್ತೆ, ಎಲ್ಲ ಡಲ್ ಆಗಿಬಿಟ್ಟಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಒಂದು ಒಳ್ಳೆ ವೆರೈಟಿ ಲಿಲ್ಲಿ ಇದು ಅರಳಬೇಕು, ಆದರೆ ಅರಳಕ್ಕೆ ಆಗ್ತಾಯಿಲ್ಲ. ಮತ್ತು ಅದು ಸ್ಟೆಮ್ಸೇ ನಿಮಗೆ ಮಲ್ಕೊಳ್ತಾ ಇದೆ. ಇಷ್ಟೊತ್ತಿಗೆಲ್ಲ ಅರಳಿಬಿಡಬೇಕು. ಇಲ್ಲಿ ನೋಡಿ, ನಂದು ಎಲ್ಲ ರೀಪಾಟಿಂಗ್ ನಡೀತಾ ಇದೆ. ಎಲ್ಲ ಟೆರೆಸೆಲ್ಲ ನಿಮಗೆ ಸ್ವಲ್ಪ ಅಸ್ತವ್ಯಸ್ತವಾಗಿ ಕಾಣಿಸುತ್ತೆ, ಅದನ್ನ ಇಗ್ನೋರ್ ಮಾಡಿ. ಮತ್ತು ಇದೆಲ್ಲ ಕೆಲವೆಲ್ಲ ನಾವು ರೀಪಾಟ್ ಮಾಡಿದ್ದೀವಿ, ಫರ್ಟಿಲೈಸ್ ಮಾಡಿದ್ದೀವಿ, ಮೊಗ್ಗು ಬರ್ತಾಯಿದೆ. ಮತ್ತು ಇದು ನೋಡಿ, ಗ್ರೀನ್ ಆ್ಯಪಲ್ ಅನ್ನೋದನ್ನ ನಾನು ರೀಪಾಟ್ ಮಾಡಿಲ್ಲ. ಈ ಟೈಮಲ್ಲಿ ನಾವು ಮತ್ತೆ ಇದನ್ನೆಲ್ಲ ಎಲೆಲ್ಲ ಕಟ್ ಮಾಡಿ ರೀಪಾಟ್ ಮಾಡಬೇಕಾಗತ್ತೆ. ಮತ್ತು ಕೆಲವು ತುಂಬ ಗುಡ್ ಬ್ಲೂಮರ್ಸ್ ಇರುತ್ತೆ. ಆಮೇಲೆ ಇದು ನೋಡಿ, ಒಂದು ಶ್ವೇತ ಅನ್ನೋ ವೆರೈಟಿ, ಇದು ತುಂಬ ಒಂದು ಒಳ್ಳೆ ವೆರೈಟಿ ಶ್ವೇತ ಅಂತ. ಇದು ನಿಮಗೆ ಟ್ಯೂಬರ್ ಸಿಗೋದೇ ತುಂಬ ಕಷ್ಟ. ನಾನು ತುಂಬ ಎಲ್ಲ ಕಡೆಯೂ ಸರ್ಚ್ ಮಾಡಿ ಅದರದ್ದು 2 ಟ್ಯೂಬರ್ ಅಲ್ಲ, ರನ್ನರ್ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ನನ್ನ ವಿಡಿಯೋಗಳನ್ನ ಕಂಟಿನ್ಯೂಸ್ ಆಗಿ ಯಾರು ನೋಡ್ತಾರೆ ಅವ್ರಿಗೆ ನನ್ನ ಟೆರೆಸ್ ಗಾರ್ಡನ್ದು ಲೋಟಸ್ ಬಗ್ಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ನಾನು ಅದನ್ನು ತರಿಸಿ ಅದನ್ನು 2 ಮೊಗ್ಗು ಅದು ಹುಳು ಬಂದು ಇಲ್ಲಿ ನೋಡ್ತಾ ಇರ್ಬೋದು. ಒಂದು ಸತಿ ನಿಮಗೆ ಈ ಮೋಡ, ಈ ಮಳೆ ಎಲ್ಲ ಬಂದರೆ ಯಾವ ಥರ ಹುಳುಗಳಾಗ್ಬಿಡುತ್ತೆ ಅಂತ, ಎಲೆಯೆಲ್ಲ ತಿನ್ನುತ್ತೆ ಅಂತ. ನಾವು ತುಂಬ ಇದ್ರ ಬಗ್ಗೆ ಎಲ್ಲ ಗಮನ ಹರಿಸಿ ಕ್ಲೀನಾಗಿ ಗಿಡಗಳನ್ನ ಬೆಳೆಸಬೇಕು. ನಾವು ಬೆಳಗ್ಗೆ ಎದ್ದು ಹೇಗೆ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ತೀವಲ್ವ, ಅದೇ ರೀತಿ ಮಾಡಿದ್ರೇ ಎಲ್ಲ ರಿಸಲ್ಟು ಸಿಗೋಕ್ಕೆ ಸಾಧ್ಯ. ಇಲ್ಲಿ ನೋಡಿ, ಇದು ಒಂದು ಅಕ್ಕಿಲ ಅನ್ನೋ ವೆರೈಟಿ. ಒಂದು ಒಡೆದೋಗಿರೋ ಬಕೆಟ್ ಇತ್ತು, ಒಂದು ಟ್ಯೂಬರ್ ಮಿಕ್ಕಿತ್ತು ಅಂತ ನಾನು ಇದರಲ್ಲಿ ಹಾಕಿದ್ದೆ. ಇದರಲ್ಲಿ ಆಗಲೇ 4 ಫ್ಲವರ್ ಆಗೋಗಿದೆ. ಇದು ಒಂದು ಒಳ್ಳೆ ವೆರೈಟಿ ಅಕ್ಕಿಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ತುಂಬ ಹೈಟಲ್ಲಿ ಬಂದು ನಿಮಗೆ ಹೂ ಕೊಡುತ್ತೆ. ಇಲ್ಲಿ ನೋಡಿ, ಮೊಗ್ಗು ಈ ಥರ ಇರುತ್ತೆ. ಮೊಗ್ಗು ಪ್ಯಾಟ್ರನ್ನೇ ಒಂದು ಒಳ್ಳೆ ಚೆಂದ ಇದ್ರದ್ದು. ಇಲ್ಲಿ ನೋಡಿ, ಇನ್ನೊಂದು ಮೊಗ್ಗು. ಮತ್ತು ಇಲ್ಲಿ ನಿಮ್ಗೆ ಯಾವುದು ಬ್ಲೂಮ್ ಆಗಿರೋದು ಹೆಚ್ಚು ಕಾಣಿಸಲ್ಲ, ಎಲ್ಲ ಮೂವ್ ಆಗಿಬಿಡುತ್ತೆ ನರ್ಸರಿಗಳಿಗೆ.
ಕೆಲವು ಮೈಸೂರಿನ ಲೋಕಲ್ ಪೀಪಲ್ಸ್ ಇಲ್ಲಿ ಅಂದರೆ ಸ್ಥಳೀಯರು ಎಲ್ಲ ಬಂದು ಪರ್ಚೇಸ್ ಮಾಡಿಬಿಡ್ತಾರೆ ಬ್ಲೂಮ್ ಆದ ತಕ್ಷಣವೇ. ಹಾಗಾಗಿ ಮತ್ತೆ ರೀಪಾಟಿಂಗ್ ನಡೀತಾ ಇರುತ್ತೆ. ಮತ್ತೆ ನಾನು ಫ್ಲವರ್ನ ಬರ್ಸಿ ಅವ್ರಿಗೆ ಕೊಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಅಮೇರಿಕ್ ಕೆಮಿಲಿಯಾ ಅನ್ನೋ ಒಂದು ಒಳ್ಳೆ ವೆರೈಟಿ. ಇದನ್ನು ನಾನು ಇವಾಗ ತೆಗೆದಿಟ್ಟಿದ್ದೀನಿ. ಕೆಲವು ನಾನು ಪ್ಲ್ಯಾಂಟ್ ಮಾಡ್ಕೊಳ್ಬೇಕು. ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಅಷ್ಟರಲ್ಲಿ ನನಗೊಂದಷ್ಟು ಹೂವು ಬೇಕಾಗಿರೋದ್ರಿಂದ. ಇದು ನೋಡಿ ಒಂದು ಅದಿತಿ ಅನ್ನೋ ವೆರೈಟಿ. ಇದೂ ಅಷ್ಟೇ ಅದಿತಿ, ಕೆಮಿಲಾ ಇವೆಲ್ಲ ಒಳ್ಳೆ ವೆರೈಟಿ. ಅಮೇರಿಕ್ ಕೆಮಿಲಿಯಾ ಬೇರೆ, ಕೆಮಿಲಾ ಬೇರೆ. ಇಲ್ಲಿ ನೋಡ್ತಾ ಇರ್ಬೋದು ನಾನು ಬರೆದಿದ್ದೀನಿ ID. ಮತ್ತು ಕೆಲವು ಹೂವನ್ನ ಇದು ರೆಡ್ ಫಿಲಿಪ್ ಅಂತ ಅಂದ್ಬಿಟ್ಟು ನಾನು ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಇದನ್ನು. ಇದು ಸೆಕೆಂಡ್ ಫ್ಲವರ್. ಇದೂ ಅಷ್ಟೇ ಈ ಥರ ಒಂದೊಂದು ಮೊಗ್ಗು ಬರುತ್ತೆ. ಕೆಲವಲ್ಲಿ ನಿಮಗೆ ಒಂದೇ ಸತಿ 4-5 ಮೊಗ್ಗು ಬರೋ ವೆರೈಟಿಗಳು ಇದೆ. ನಾವು ಇದನ್ನೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕು ಲೋಟಸ್ನ ಬೈ ಮಾಡುವಾಗ. ಮತ್ತು ನಾವು ಕೇರ್ ಮಾಡೋದ್ರ ಮೇಲೇ ನಾವು ಹೂವನ್ನ ತೊಗೊಳಕ್ಕೆ ಸಾಧ್ಯ. ಸ್ವಲ್ಪ ತಾಳ್ಮೆಯಿಂದ ನಾನು ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರು ಬೈ ಮಾಡ್ತಾರೆ ಲೋಟಸ್ ಟ್ಯೂಬರ್ಸ್ನ ನನ್ನಲ್ಲಾಗಲಿ ನನ್ನ ಹತ್ರ ಆಗಲಿ ಇನ್ನೆಲ್ಲ ಕೆಲವು ಬೇರೆ ಕಡೆ ಆಗಲಿ, ಅಂದರೆ ಹೂ ಬರಲಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಸಾಮಾನ್ಯ ಎಲ್ಲರಿಗೂ ಇರುತ್ತೆ ಲೋಟಸಲ್ಲಿ. ನಾವು ಅದನ್ನು ಹೇಗೆ ಆಮೇಲೆ ರೂಟ್ ಬೌಂಡ್ ಆಗಿದೆಯಾ ಅದು. ಕೆಲವೊಂದು ಸತಿ ವೆದರ್ ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ಇಲ್ಲಿ ನೀವು ಇನ್ನೊಂದು ಗಮನ ಹರಿಸ್ಬೇಕು. ಈಗ ವೆದರ್ ನೋಡಿ, ನಿಮಗೆ ಸನ್ಲೈಟ್ ಜಾಸ್ತಿ ಇಲ್ಲ, ತುಂಬ ಮೋಡ ಇದೆ ನಮಗೆ ಇಲ್ಲಿ ನಮ್ಮ ಮೈಸೂರಲ್ಲಿ. ಆವಾಗ ಏನು ಮಾಡುತ್ತೆ, ಅದು ಬಿಸಿಲಿಗೆ ಮೊಗ್ಗಾಗೋ ಬದಲು ಡಾರ್ಮೆಂಟ್ ಆಗಿಬಿಡುತ್ತೆ ಗಿಡ. ಅಂದರೆ ನಿಮಗೆ ಒಳಗಡೆ ಬೇರುಗಳನ್ನ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇರುತ್ತೆ, ಹೂ ನಿಂತೋಗುತ್ತೆ. ಆಗ ನಿಮಗೆ ಅದು ಸೀಸನ್ ಆದರೂ ಹೂ ಬರಲ್ಲ. ನಾವು ಅದನ್ನು ಗಮನ ಹರಿಸಿ ನೋಡ್ಕೊಳ್ತಾ ಇರಬೇಕಾಗತ್ತೆ. ಈ ಥರದ್ದೆಲ್ಲ ತುಂಬ ವಿಚಾರಗಳಿದೆ ಲೋಟಸಲ್ಲಿ. ಅದಕ್ಕೂ ಆದ ಒಂದು ಪ್ರೊಸೀಜರ್ ಇರುತ್ತೆ ಅಲ್ವಾ. ಅದನ್ನು ಹಾಕಿ ಅದು ಬೆಳೆದು ಅದು ಟೈಮ್ಗೆ ಕರೆಕ್ಟಾಗಿ ಹೂ ಕೊಡೋಕ್ಕೆ ಸಿದ್ಧವಾಗಿ ಅದ್ರ ಕೆಲಸಗಳನ್ನ ಅದು ಕರೆಕ್ಟಾಗಿ ನಿರ್ವಹಿಸಿ ತಾನೇ ನಮಗೆ ಹೂ ಕೊಡಬೇಕು. ಅದನ್ನೆಲ್ಲ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಆದರೆ ಕೆಲವು ವೆರೈಟಿಗಳು ಹಾಗಲ್ಲ, ತುಂಬ ಚೆನ್ನಾಗಿ ಹೂ ಕೊಡುತ್ತೆ. ಅದರಲ್ಲಿ ಅಮೇರಿಕ್ ಕೆಮಿಲಿಯಾ ಅನ್ನೋ ಒಂದು ವೆರೈಟಿ. ಯಾರಿಗಾದ್ರೂ ಆ ಲೋಟಸ್ ಟ್ಯೂಬರ್ ಬೇಕಿದ್ದರೆ ಇವಾಗ ಅವೈಲೇಬಲ್ ಇದೆ. ಈಗ ಟ್ಯೂಬರ್ ಸಿಗೋ ಟೈಮಲ್ಲ, ಆದರೆ ನಂದು ಒಂದು ಟಬ್ ತುಂಬ ಫಿಲ್ ಆಗಿದ್ದರಿಂದ ಅದನ್ನು ಓಪನ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು. ಆ ವೆರೈಟಿ ಸಿಗುತ್ತೆ ನಿಮಗೆ 10 ದಿನಕ್ಕೆ ಮೊಗ್ಗು ಬರೋ ವೆರೈಟಿ. ನಾನು ತುಂಬ ವಿಡಿಯೋಗಳಲ್ಲಿ ಆ ಹೂಗಳನ್ನ ತೋರಿಸಿದ್ದೀನಿ. ನನ್ನ ಕೆಳಗಡೆ ನನ್ನ ಗ್ರೌಂಡ್ ಫ್ಲೋರ್ ಗಾರ್ಡನಲ್ಲಿದೆ ಅದು ಪಾಟ್. ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ನೀವು ಅದರಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ನಾನು ಆ ಫೋಟೋನ ಕಳಿಸ್ತೀನಿ. ಇಂಟ್ರೆಸ್ಟ್ ಇದ್ದರೆ, ಬೆಳೆಸುವ ತಾಳ್ಮೆ ಇದ್ದರೆ ಮಾತ್ರ ಟ್ಯೂಬರ್ಸ್ನ ಬೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಗಾರ್ಡನಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಗಾರ್ಡನಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರು ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ತುಂಬ ಜನದ ಕಂಪ್ಲೇಂಟ್ಸು ಹೂ ಬರಲ್ಲ ಅನ್ನೋದೇ. ಯಾಕಂದರೆ ನಾವು ತುಂಬ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಅದಕ್ಕೆ ಒಂದು ಉದಾಹರಣೆ ಇಲ್ಲಿ ನೋಡಿ. ಈ ಪಾಟ್ ಹಾಕಿ ನಾನು ಸುಮಾರು 1 ವರ್ಷ ಆಗಿತ್ತು. ಅದರಲ್ಲಿ ಹೂವೇ ಬಂದಿರಲಿಲ್ಲ. ಕೊನೆಗೆ ಅದು ಬೇರೆಲ್ಲ ತೆಗೆದು ನಾನು ಕೊನೆಗೆ ಇದರಲ್ಲಿ ಮೊಗ್ಗು ಬಂದಿದೆ. ಇದು ನಾವು ತಾಳ್ಮೆಯಿಂದ ಮಾಡಿದ್ರೆ ಮಾತ್ರ ಇಂಥದ್ದೆಲ್ಲ ರಿಸಲ್ಟ್ನ ನೋಡೋಕ್ಕೆ ಸಾಧ್ಯ. ಗಾರ್ಡನಿಂಗ್ ಅಂದರೆ ತಾಳ್ಮೆ ಇರಲೇಬೇಕು. ಅರ್ಜೆಂಟಾಗಿ ಮಾಡುವ ಕೆಲಸ ಅಲ್ಲ. ಒಂದು ಗಿಡ ಚಿಗುರಿ ಎಲ್ಲ ಮಾಡಿ ಇಲ್ಲಿ ನೋಡಿ ಹುಳು ನಮಗೆ ಒಂದಷ್ಟು ನಾವು ರಿಸಲ್ಟ್ಗಳನ್ನ ನೋಡಬೇಕಂತಂದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಮತ್ತು ಇಲ್ಲಿ ನೋಡಿ, ಇದು ಒಬ್ರಿಗೆ ಇವತ್ತು ಟ್ಯೂಬರ್ನ ಕಳಿಸ್ಬೇಕಿತ್ತು. ಅವ್ರಿಗೆ ಇದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ ನಾನು. ತೆಗೆದು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಬೇಕಿತ್ತು. ಯಾರಿಗಾದ್ರೂ ಬೇಕಿದ್ರೆ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ. ಮತ್ತು ಇದಿಷ್ಟು ಗಮನ ಹರಿಸ್ಬೇಕಾಗಿರೋದು ನಾವು ಲೋಟಸಲ್ಲಿ. ನಾನು ರೆಕಮೆಂಡ್ ಮಾಡೋದು ಯಾವಾಗಲೂ ಟ್ರಾಪಿಕಲ್ ವೆರೈಟೀಸೇ. ನನ್ನಲ್ಲಿ ಬೇರೆ ಹಾಡಿ ವೆರೈಟೀಸ್ ಇದ್ರೂ, ನನ್ನ ಟ್ಯೂಬರ್ಸ್ ಇದ್ರೂ ಯಾರಿಗೂ ಅದನ್ನು ಸೇಲ್ಗಿದೆ ಅಂತ ಹೇಳೋದು ಇಲ್ಲ. ಮತ್ತು ಅದನ್ನ ನಾನು ರೆಕಮೆಂಡ್ ಮಾಡೋದು ಇಲ್ಲ. ಯಾಕಂದರೆ ಅವ್ರು ತುಂಬ ದಿನ ಕಾಯಬೇಕಾಗತ್ತೆ ಅದನ್ನು ಹಾಕಿ ಹೂ ಬರೋಕ್ಕೆ. ತಾಳ್ಮೆ ಇರಬೇಕಾಗತ್ತೆ. ಹಾಗಾಗಿ ಇದಿಷ್ಟು ವಿಚಾರಗಳ ಜೊತೆ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ಗಾರ್ಡನಿಂಗ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.